ನಮ್ಮವರು ಯಾರು ದೆವ್ವ ಆದರೆ ಭಯ ಬೀಳಬೇಕು. ಯಾರು ದೆವ್ವ ಆಗಿದ್ರೆ ಅವ್ರೇನು ದೆವ್ವ ಅಲ್ವಲ್ಲ, ಅವ್ರ ಬಗ್ಗೆ ನಾನು ಯಾಕೆ ಭಯ ಬೀಳಲಿ? ನನಗೇನು ಸಮಸ್ಯೆ? ಅವರಿಂದ ಏನಕ್ಕೆ ಭಯ ಅವರಿಗೆ? ನನಗೆ ಭಯವಂತ ನಾನು ಅದಕ್ಕೆ ಹೇಳಿದ್ದು. ಈಗ ನನ್ನ JDS ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗೋತಾನೆ. ಮೊದಲು ಸಮಸ್ಯೆಲಿದ್ದೀರಲ್ಲಪ್ಪ ಸರ್ಪೊಡಿಸ್ಕೊಳ್ಳಿ. ಕುಮಾರಸ್ವಾಮಿನ ಎದುರ್ಸೋಕ್ಕಾಗಲ್ಲ. ಕುಮಾರಸ್ವಾಮಿನ ಯಾವುದೇ ಕಾರಣಕ್ಕೂ ಎದುರ್ಸೋಕ್ಕೂ ಆಗಲ್ಲ. ಕುಮಾರಸ್ವಾಮಿ ಯಾರಿಗೂ ಎದುರೋದು ದೇವರಿಗೆ, ಎದುರೋದು ಜನಕ್ಕೆ. ಕುಮಾರಸ್ವಾಮಿ ಇಂಥ ಸಿದ್ದರಾಮಯ್ಯನಂತರೂ ಲಕ್ಷ ಜನ ಬರಲಿ ಎದುರೋದು ಈ ನಾಡಿನ ಜನ ನನ್ನನ್ನೇನು ಬೆಳೆಸಿದ್ದಾರಲ್ಲ ಅವ್ರಿಗೆ ಎದುರ್ತೀನಿ. ನಾನು ದೇವ್ರಿಗೆ ಎದುರ್ತೀನಿ. ಇಂಥ ಸಿದ್ದರಾಮಯ್ಯರಿಗೆಲ್ಲ ಎದುರ್ಕೊಳ್ಳೋಕ್ಕಾಯ್ತದ? ಏನು ನಾನು ಸಿದ್ದರಾಮಯ್ಯನ ನೆರಳಲ್ಲಿ ಬಂದಿನ ರಾಜಕೀಯದಲ್ಲಿ? ಸ್ವಂತ ದುಡಿಮೆ ಮೇಲೆ ಬಂದಿರೋ ನಾನು, ನನ್ನ ಕಾರ್ಯಕರ್ತ ದುಡಿಮೆ ಮೇಲೆ. ಸಿದ್ದರಾಮಯ್ಯನ ಹೆಸರಲ್ಲಿ ನಾನು ರಾಜಕೀಯ ಮಾಡಿಲ್ಲ. ನಾನು ಸ್ವಂತ ದುಡಿಮೆ ಮೇಲೆ ಬಂದಿದ್ದೀನಿ. ಆಗೋದ್ರೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು, ದೇವೇಗೌಡರ ನೆರಳಲ್ಲಿ ಬಂದಂಥ ಮನುಷ್ಯ. ನಾನು ದುಡಿಮೆ ಮಾಡಿ ಬಂದಿದ್ದೀನಿ ನೆಲದಿಂದ. ನನ್ನ ಎದುರ್ಸೋಕ್ಕಾಯ್ತು? ಅದು ಎಂಥದ್ದು ಕೇಸ್ ಹಾಕೊಂಡು ನೋಡ್ತಿಲ್ಲ. ನೆನ್ನೆ ಇಲ್ಲ ಪಾಪ ಹೊಡೆದಿದ್ದೀರಿ. ಕುಮಾರಸ್ವಾಮಿಗೆ ಬಂಧನದ ಭೀತಿ. ನನಗದು ಯಾವ ಬಂಧನದ ಭೀತಿನೋ ದೇವರೇ ಕಾಪಾಡಬೇಕ್ರಪ್ಪ. ಈಗ DK ಸುರೇಶ್ ಅವರು 5 ವರ್ಷ CM ಅವರೇ ಆಗಿರ್ತಾರೆ, ಸಿದ್ದರಾಮಯ್ಯನವರೇ ಆಗಿರ್ತಾರೆ. ಅಲ್ಲಿಗೆ ಯಾವ ಥರ ಇದೆ ರಾಜಕಾರಣ ಅನ್ನೋದು ನೋಡಿ, ಯಾವ ಥರ ಇದೆ ರಾಜಕಾರಣ ಅಂತೇಳಿ. ಯಾರ್ಯಾರು ಯಾವ ಹೇಳಿಕೆಗಳು ಕೊಡ್ತಾರೆ ಅದನ್ನು ನೋಡ್ಕೊಂಡು ನೀವು ತೀರ್ಮಾನಕ್ಕೆ ಬನ್ನಿ. ಇಲ್ಲಿ ಏನು ನಡೆಯಲ್ಲ. ಕುಮಾರಸ್ವಾಮಿ ಇವ್ರದ್ದು ಯಾರ್ದು ಏನೂ ನಡೆಯಲ್ಲ. ಇನ್ನೇನು ಅದಲ್ಲದೆ ಏನಿದೆ ಇದರಲ್ಲಿ? ಅದು ಯಾವುದ್ರ ಬಗ್ಗೆನೂ ನಾನು ಚರ್ಚೆ ಮಾಡೋದು ಅನವಶ್ಯಕ. ಕಾಲವೇ ನಿರ್ಧಾರ ಮಾಡುತ್ತೆ. ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ. ಅಲ್ಲಿವರೆಗೆ ಪ್ರತಿಯೊಂದು ವಿಷಯನೂ ಡೈವರ್ಟ್ ಮಾಡಲಿಕ್ಕೆ ನಡೀತಾ ಇರೋದು. ಈ ಸರ್ಕಾರ ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು. ಯಾವ ಭಯಭಕ್ತಿನೂ ಇಲ್ಲ, ಗೌರವವೂ ಇಲ್ಲ. ಇಂಥ ಒಂದು ಬಂಡ ಸರ್ಕಾರ ಇದು. ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮವರು ಯಾರು ದೆವ್ವ ಆದರೆ ಭಯ ಬೀಳಬೇಕು. ಯಾರು ದೆವ್ವ ಆಗಿದ್ರೆ ಅವ್ರೇನು ದೆವ್ವ ಅಲ್ವಲ್ಲ, ಅವ್ರ ಬಗ್ಗೆ ನಾನು ಯಾಕೆ ಭಯ ಬೀಳಲಿ? ನನಗೇನು ಸಮಸ್ಯೆ? ಅವರಿಂದ ಏನಕ್ಕೆ ಭಯ ಅವರಿಗೆ? ನನಗೆ ಭಯವಂತ ನಾನು ಅದಕ್ಕೆ ಹೇಳಿದ್ದು. ಈಗ ನನ್ನ JDS ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗೋತಾನೆ. ಮೊದಲು ಸಮಸ್ಯೆಲಿದ್ದೀರಲ್ಲಪ್ಪ ಸರ್ಪೊಡಿಸ್ಕೊಳ್ಳಿ. ಕುಮಾರಸ್ವಾಮಿನ ಎದುರ್ಸೋಕ್ಕಾಗಲ್ಲ. ಕುಮಾರಸ್ವಾಮಿನ ಯಾವುದೇ ಕಾರಣಕ್ಕೂ ಎದುರ್ಸೋಕ್ಕೂ ಆಗಲ್ಲ. ಕುಮಾರಸ್ವಾಮಿ ಯಾರಿಗೂ ಎದುರೋದು ದೇವರಿಗೆ, ಎದುರೋದು ಜನಕ್ಕೆ. ಕುಮಾರಸ್ವಾಮಿ ಇಂಥ ಸಿದ್ದರಾಮಯ್ಯನಂತರೂ ಲಕ್ಷ ಜನ ಬರಲಿ ಎದುರೋದು ಈ ನಾಡಿನ ಜನ ನನ್ನನ್ನೇನು ಬೆಳೆಸಿದ್ದಾರಲ್ಲ ಅವ್ರಿಗೆ ಎದುರ್ತೀನಿ. ನಾನು ದೇವ್ರಿಗೆ ಎದುರ್ತೀನಿ. ಇಂಥ ಸಿದ್ದರಾಮಯ್ಯರಿಗೆಲ್ಲ ಎದುರ್ಕೊಳ್ಳೋಕ್ಕಾಯ್ತದ? ಏನು ನಾನು ಸಿದ್ದರಾಮಯ್ಯನ ನೆರಳಲ್ಲಿ ಬಂದಿನ ರಾಜಕೀಯದಲ್ಲಿ? ಸ್ವಂತ ದುಡಿಮೆ ಮೇಲೆ ಬಂದಿರೋ ನಾನು, ನನ್ನ ಕಾರ್ಯಕರ್ತ ದುಡಿಮೆ ಮೇಲೆ. ಸಿದ್ದರಾಮಯ್ಯನ ಹೆಸರಲ್ಲಿ ನಾನು ರಾಜಕೀಯ ಮಾಡಿಲ್ಲ. ನಾನು ಸ್ವಂತ ದುಡಿಮೆ ಮೇಲೆ ಬಂದಿದ್ದೀನಿ. ಆಗೋದ್ರೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು, ದೇವೇಗೌಡರ ನೆರಳಲ್ಲಿ ಬಂದಂಥ ಮನುಷ್ಯ. ನಾನು ದುಡಿಮೆ ಮಾಡಿ ಬಂದಿದ್ದೀನಿ ನೆಲದಿಂದ. ನನ್ನ ಎದುರ್ಸೋಕ್ಕಾಯ್ತು? ಅದು ಎಂಥದ್ದು ಕೇಸ್ ಹಾಕೊಂಡು ನೋಡ್ತಿಲ್ಲ. ನೆನ್ನೆ ಇಲ್ಲ ಪಾಪ ಹೊಡೆದಿದ್ದೀರಿ. ಕುಮಾರಸ್ವಾಮಿಗೆ ಬಂಧನದ ಭೀತಿ. ನನಗದು ಯಾವ ಬಂಧನದ ಭೀತಿನೋ ದೇವರೇ ಕಾಪಾಡಬೇಕ್ರಪ್ಪ. ಈಗ DK ಸುರೇಶ್ ಅವರು 5 ವರ್ಷ CM ಅವರೇ ಆಗಿರ್ತಾರೆ, ಸಿದ್ದರಾಮಯ್ಯನವರೇ ಆಗಿರ್ತಾರೆ. ಅಲ್ಲಿಗೆ ಯಾವ ಥರ ಇದೆ ರಾಜಕಾರಣ ಅನ್ನೋದು ನೋಡಿ, ಯಾವ ಥರ ಇದೆ ರಾಜಕಾರಣ ಅಂತೇಳಿ. ಯಾರ್ಯಾರು ಯಾವ ಹೇಳಿಕೆಗಳು ಕೊಡ್ತಾರೆ ಅದನ್ನು ನೋಡ್ಕೊಂಡು ನೀವು ತೀರ್ಮಾನಕ್ಕೆ ಬನ್ನಿ. ಇಲ್ಲಿ ಏನು ನಡೆಯಲ್ಲ. ಕುಮಾರಸ್ವಾಮಿ ಇವ್ರದ್ದು ಯಾರ್ದು ಏನೂ ನಡೆಯಲ್ಲ. ಇನ್ನೇನು ಅದಲ್ಲದೆ ಏನಿದೆ ಇದರಲ್ಲಿ? ಅದು ಯಾವುದ್ರ ಬಗ್ಗೆನೂ ನಾನು ಚರ್ಚೆ ಮಾಡೋದು ಅನವಶ್ಯಕ. ಕಾಲವೇ ನಿರ್ಧಾರ ಮಾಡುತ್ತೆ. ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ. ಅಲ್ಲಿವರೆಗೆ ಪ್ರತಿಯೊಂದು ವಿಷಯನೂ ಡೈವರ್ಟ್ ಮಾಡಲಿಕ್ಕೆ ನಡೀತಾ ಇರೋದು. ಈ ಸರ್ಕಾರ ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು. ಯಾವ ಭಯಭಕ್ತಿನೂ ಇಲ್ಲ, ಗೌರವವೂ ಇಲ್ಲ.
ಇಂಥ ಒಂದು ಬಂಡ ಸರ್ಕಾರ ಇದು. ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮವರು ಯಾರು ದೆವ್ವ ಆದರೆ ಭಯ ಬೀಳಬೇಕು, ಯಾರು ದೆವ್ವ ಆಗಿದ್ರೆ ಅವ್ರೇನು ದೆವ್ವ ಅಲ್ವಲ್ಲ, ಅವ್ರ ಬಗ್ಗೆ ನಾನು ಯಾಕೆ ಭಯ ಬೀಳಲಿ? ನನಗೇನು ಸಮಸ್ಯೆ? ಅವರಿಂದ ಏನಕ್ಕೆ ಭಯ ಅವರಿಗೆ? ನನಗೆ ಭಯವಂತ ನಾನು ಅದಕ್ಕೆ ಹೇಳಿದ್ದು. ಈಗ ನನ್ನ JDS ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗೋತಾನೆ. ಮೊದಲು ಸಮಸ್ಯೆಲಿದ್ದೀರಲ್ಲಪ್ಪ ಸರಿಪಡಿಸ್ಕೊಳ್ಳಿ. ಕುಮಾರಸ್ವಾಮಿನ ಎದುರ್ಸೋಕ್ಕಾಗಲ್ಲ. ಕುಮಾರಸ್ವಾಮಿನ ಯಾವುದೇ ಕಾರಣಕ್ಕೂ ಎದುರ್ಸೋಕ್ಕೂ ಆಗಲ್ಲ. ಕುಮಾರಸ್ವಾಮಿ ಯಾರಿಗೂ ಎದುರೋದಿಲ್ಲ. ಎದುರೋದು ದೇವರಿಗೆ, ಎದುರೋದು ಜನಕ್ಕೆ. ಕುಮಾರಸ್ವಾಮಿ ಇಂಥ ಸಿದ್ದರಾಮಯ್ಯನಂತರು ಲಕ್ಷ ಜನ ಬರಲಿ ಎದುರಲ್ಲ. ಎದುರೋದು ಈ ನಾಡಿನ ಜನ ನನ್ನನ್ನೇನು ಬೆಳೆಸಿದ್ದಾರಲ್ಲ ಅವ್ರಿಗೆ ಎದುರ್ತೀನಿ. ನಾನು ದೇವ್ರಿಗೆ ಎದುರ್ತೀನಿ. ಇಂಥ ಸಿದ್ದರಾಮಯ್ಯರಿಗೆಲ್ಲ ಎದುರ್ಕೊಳ್ಳೋಕ್ಕಾಯ್ತದ? ಏನು ನಾನು ಸಿದ್ದರಾಮಯ್ಯನ ನೆರಳಲ್ಲಿ ಬಂದಿನ ರಾಜಕೀಯದಲ್ಲಿ? ಸ್ವಂತ ದುಡಿಮೆ ಮೇಲೆ ಬಂದಿರೋನು ನಾನು, ನನ್ನ ಕಾರ್ಯಕರ್ತ ದುಡಿಮೆ ಮೇಲೆ. ಸಿದ್ದರಾಮಯ್ಯನ ಹೆಸರಲ್ಲಿ ನಾನು ರಾಜಕೀಯ ಮಾಡಿಲ್ಲ. ನಾನು ಸ್ವಂತ ದುಡಿಮೆ ಮೇಲೆ ಬಂದಿದ್ದೀನಿ. ಆಗೋದ್ರೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು. ದೇವೇಗೌಡರ ನೆರಳಲ್ಲಿ ಬಂದಂಥ ಮನುಷ್ಯ ನಾನು. ದುಡಿಮೆ ಮಾಡಿ ಬಂದಿದ್ದೀನಿ ನೆಲದಿಂದ. ನನ್ನ ಎದುರ್ಸೋಕ್ಕಾಯ್ತು? ಅದು ಎಂಥದ್ದು ಕೇಸ್ ಹಾಕೊಂಡು ನೋಡ್ತಿಲ್ಲ. ನೆನ್ನೆ ಎಲ್ಲ ಪಾಪ ಹೊಡೆದಿದ್ದೀರಿ. ಕುಮಾರಸ್ವಾಮಿಗೆ ಬಂಧನದ ಭೀತಿ. ನನಗದು ಯಾವ ಬಂಧನದ ಭೀತಿನೋ ದೇವರೇ ಕಾಪಾಡಬೇಕ್ರಪ್ಪ. ಸರ್, ಈಗ DK ಸುರೇಶ್ ಅವರು 5 ವರ್ಷ CM ಅವರೇ ಆಗಿರ್ತಾರೆ, ಸಿದ್ದರಾಮಯ್ಯನವರೇ ಆಗಿರ್ತಾರೆ ಅಂತ. ಅಲ್ಲಿಗೆ ಯಾವ ಥರ ಇದೆ ರಾಜಕಾರಣ ಅನ್ನೋದು ನೋಡಿ, ಯಾವ ಥರ ಇದೆ ರಾಜಕಾರಣ ಅಂತೇಳಿ. ಯಾರ್ಯಾರು ಯಾವ ಹೇಳಿಕೆಗಳು ಕೊಡ್ತಾರೆ ಅದನ್ನು ನೋಡ್ಕೊಂಡು ನೀವು ತೀರ್ಮಾನಕ್ಕೆ ಬನ್ನಿ. ಇಲ್ಲಿ ಏನು ನಡೆಯಲ್ಲ. ಕುಮಾರಸ್ವಾಮಿ ಇವ್ರದ್ದು ಯಾರ್ದು ಏನೂ ನಡೆಯಲ್ಲ. ಇನ್ನೇನು ಅದಲ್ಲದೆ ಇನ್ನೇನು ಅದಲ್ಲದೆ ಏನಿದೆ ಇದರಲ್ಲಿ? ಅದು ಯಾವುದ್ರ ಬಗ್ಗೆನೂ ನಾನು ಚರ್ಚೆ ಮಾಡೋದು ಅನವಶ್ಯಕ. ಕಾಲವೇ ನಿರ್ಧಾರ ಮಾಡುತ್ತೆ. ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ. ಅಲ್ಲಿವರೆಗೆ ಪ್ರತಿಯೊಂದು ವಿಷಯನೂ ಡೈವರ್ಟ್ ಮಾಡಲಿಕ್ಕೆ ನಡೀತಾ ಇರೋದು. ಈ ಸರ್ಕಾರ ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು. ಯಾವ ಭಯಭಕ್ತಿನೂ ಇಲ್ಲ, ಗೌರವವೂ ಇಲ್ಲ. ಇಂಥ ಒಂದು ಬಂಡ ಸರ್ಕಾರ ಇದು. ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಅನುಕೂಲದ ಸಂಕಷ್ಟ. ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3.
ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.